ನಿತ್ಯ ಸಂಜೀವಿನಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮಾತುಕತೆಯನ್ನ ಮುಂದುವರಿಸ್ತಾ ಇದ್ದೀನಿ ಡಾಕ್ಟರ್ ಸಿ ಶರತ್ ಕುಮಾರ್ ಅವರ ಜೊತೆನಲ್ಲಿ. ಎಸ್ ಡಾಕ್ಟರ್, ತಾವು ಆಗ್ಲೇ ಹೇಳ್ತಾ ಇದ್ರಿ ವೃಷಣಗಳ ಸಮಸ್ಯೆ, ನೀರಿನ ಬಗ್ಗೆ ಹೇಳಿದೆ. ನೀರು ತುಂಬಿಕೊಳ್ಳೋದು ಅಂದ್ರೆ ಅದು ಪ್ಯೂರ್ ವಾಟರ್ ಏನಿರೋದಿಲ್ಲ, ಅದು ಒಂಥರ ಸ್ಟ್ರಾ ಕಲರ್ಡ್ ಯೂರಿನ್ ಟೈಪ್ ನೀರು ತುಂಬಿಕೊಂಡಿರುತ್ತೆ. ಅದನ್ನ ಬಹಳ ಸುಲಭವಾಗಿ ಪತ್ತೆ ಹಚ್ಚಬಹುದು. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿಸಿದ್ರೆ ಸಾಕು, 100% ಕರೆಕ್ಟ್ ಆಗಿ ಅಕ್ಯುರೇಟ್ ಆಗಿ ಡಯಾಗ್ನೋಸಿಸ್ ಮಾಡಬಹುದು. ಅದು ನೀರು ಆ ರೀತಿ ತುಂಬಿದ್ರೆ 2 ರೀತಿ ಚಿಕಿತ್ಸೆ ಕೊಟ್ಟು ಅದನ್ನ ತೆಗಿಬಹುದು. ಹೇಗೆ ಡಾಕ್ಟರ್? ಮೊಟ್ಟ ಮೊದಲನೇದಂದ್ರೆ ಬಹಳ ಸುಲಭವಾಗಿ ಸೂಜಿ ಹಾಕಿ ನೀರನ್ನ ಈಚೆ ತೆಗೆದು ಬಿಡೋದು. ಅಲ್ಟ್ರಾಸೌಂಡ್ ಗೈಡೆನ್ಸ್ ಅಲ್ಲಿ ನೇರವಾಗಿ ಸೂಜಿ ಹಾಕಕ್ಕಾಗಲ್ಲ, ಯಾಕೆಂದ್ರೆ ಅದು ನೀರೆಲ್ಲಿದೆ ಬೀಜ ಎಲ್ಲಿದೆ ಗೊತ್ತಾಗೋದಿಲ್ಲ. ಅದರಿಂದ ಅಲ್ಟ್ರಾಸೌಂಡ್ ನಲ್ಲಿ ನೋಡ್ಕೊಂಡು ಬೀಜನ ನೀರನ್ನ ಎರಡನ್ನು ಬೇರ್ಪಡಿಸಿ ನೀರಿರೋ ಜಾಗಕ್ಕೆ ಸೂಜಿ ಹಾಕಿ ಬೋರ್ವೆಲ್ ಅಲ್ಲಿ ನೀರನ್ನ ತೆಗೆದಂಗೆ ಅದನ್ನ ತೆಗೆದುಹಾಕಬಹುದು. ಮತ್ತೆ ಶೇಖರಣೆ ಆಗದೆ ಇರಾಗೆ ಅದಕ್ಕೆ ಒಳಗಡೆಗೆ ಈ ಟೆಟ್ರಾಸೈಕ್ಲಿನ್ ಇಂಜೆಕ್ಷನ್ ಹಾಕ್ಬಿಡ್ಬೋದು. ಅದು ಒಂದ್ ಸ್ವಲ್ಪ ಅದಿಸಿ ತರ ವರ್ಕ್ ಆಗುತ್ತೆ, ಸ್ಕ್ಲೆರೋಸಿಸ್ ಮಾಡುತ್ತೆ, ಮತ್ತೆ ನೀರು ತುಂಬಿಕೊಳ್ಳೋ ಸಾಧ್ಯತೆ ಕಡಿಮೆ ಇರುತ್ತೆ. ಇದು ಮೊದಲನೇ ಚಿಕಿತ್ಸೆ. ಆದ್ರೆ ಇದರಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಇದೆ. ಒಂದು 100% ಪುರುಷರಲ್ಲಿ ಮತ್ತೆ ನೀರು ತುಂಬಿಕೊಳ್ಳೋ ಚಾನ್ಸ್ ಇರುತ್ತೆ. ಒಂದು 6 ತಿಂಗಳು, ವರ್ಷ, 2 ವರ್ಷ ಬಿಟ್ಟು ಮತ್ತೆ ನೀರು ಅಲ್ಲಿ ಉತ್ಪಾದನೆ ಆಗಿ ತುಂಬಿಕೊಳ್ಬಹುದು. ಅದರಿಂದ ಈ ನೀರನ್ನ ಸೂಜಿಯಾಗಿ ತೆಗೆಯೋದು 100% ಫೈನಲ್ ಇದಲ್ಲ, ಟ್ರೀಟ್ಮೆಂಟ್ ಅಲ್ಲ. ಒಂದ್ಸಾರಿ ಪ್ರಯತ್ನ ಪಟ್ಟು ನೋಡ್ಬೋದು. ಒಂದು 95% ಮತ್ತೆ ಸೇರ್ಕೊಳ್ಳೋದಿಲ್ಲ. ಬಹಳ ಸುಲಭವಾಗಿ ಆಪರೇಷನ್ ಇಲ್ದೇನೆ ಸೇಮ್ ಡೇ ಬೆಳಿಗ್ಗೆ ಬಂದ್ರೆ ಮಧ್ಯಾಹ್ನ ಕಳಿಸ್ಬಿಡ್ಬೋದು. ಅನಸ್ತೇಷಿಯಾ ಕೂಡ ನೆಸೆಸಿಟಿ ಇಲ್ಲ, ಲೋಕಲ್ ಅನಸ್ತೇಷಿಯಾದಲ್ಲೇ ಮಾಡ್ಬಿಡ್ಬೋದು. ಅಡ್ಮಿಷನ್ ಬೇಕಾಗಿಲ್ಲ. ಅದರಿಂದ ಇದು ಮೊದಲನೇ ಚಿಕಿತ್ಸೆ. ಎರಡನೇ ಚಿಕಿತ್ಸೆ ಅಂತಂದ್ರೆ ಮತ್ತೆ ಮತ್ತೆ ಏನಾದ್ರು ನೀರು ಶೇಖರಣೆ ಆಗ್ತಾ ಹೋದ್ರೆ, ಈಗ ನೀರು ತೆಗಿತೀವಿ ಮತ್ತೆ 6 ತಿಂಗಳು ಬಿಟ್ಟು ಮತ್ತೆ ಸೇರ್ಕೊಳ್ಳುತ್ತೆ, ಆಗೇನ್ ಮಾಡ್ಬೇಕಾಗತ್ತೆ, ಶಸ್ತ್ರಚಿಕಿತ್ಸೆ ಮಾಡಿ ಆ ನೀರ್ ಸೇರ್ಕೊಳ್ಳುತ್ತಲ್ಲ ಚೀಲ, ಅದಕ್ಕೆ ಟ್ಯೂನಿಕಾ ವೆಜೈನಾಲಿಸ್ ಅಂತ, ಅಂದ್ರೆ ನೀರಿನ ಚೀಲ, ಆ ನೀರಿನ ಚೀಲನೇ ತೆಗೆದಾಕ್ಬಿಡೋದು. ಚಾನ್ಸಸ್ ವೆರಿ ವೆರಿ ರೇರು. ಮತ್ತೆ ಹೊಸ ಚೀಲ ಉತ್ಪನ್ನ ಆಗ್ಬೇಕಾದ್ರೆ ರೇರು. ಅಂದ್ರೆ ಈಗ ಬಲೂನ್ ಗಾಳಿ ತುಂಬ್ತಾ ಇದ್ರೆ ಬಲೂನ್ನೇ ತೆಗ್ದಾಕ್ಬಿಡಂಗೆ. ಮೊದಲನೇದು ಬರೀ ಬಲೂನ್ ನ ಗಾಳಿ ಬಿಟ್ಬಿಡೋದು ಸೂಜಿ ಚುಚ್ಚಿ, ಎರಡನೇದು ಬಲೂನ್ ಕಿತ್ತಾಕ್ಬಿಡೋದು, ಅಂದ್ರೆ ಆ ಚೀಲ ಸಮೇತ ತೆಗೆದ್ಬಿಡೋದು. ಆಗ ಅದು ತುಂಬಿಕೊಳ್ಳೋ ಸಾಧ್ಯತೆ ಇಲ್ಲ, ಅಥವಾ ತುಂಬಿಕೊಂಡ್ರು ವೆರಿ ರೇರು. ಎಲ್ಲೋ 1000ಕ್ಕೆ1, 10,000ಕ್ಕೆ1. ಮತ್ತೆ ಅದು ನೀರು ಇದನ್ನ ನಾವು ಬಲೂನ್ ತೆಗೆದ್ರು ಮತ್ತೆ ಸೈಡ್ ನಲ್ಲಿ ಅಲ್ಲಿ ಇಲ್ಲಿ ಒಂಚೂರು ತುಂಬಿಕೊಳ್ಬಹುದು. ವೆರಿ ರೇರ್ ಅದು. ಇದು ಶಸ್ತ್ರಚಿಕಿತ್ಸೆಯಿಂದ ಮಾಡ್ಬೋದು. ಇನ್ನ ಇದು ಎರಡನೇ ಕಾಯಿಲೆ, ಈ ನೀರ್ ಗಂಟುಗಳು ಸಿಸ್ಟ್ ಅಂತ ಆಗ್ತದೆ. ಅಂದ್ರೆ ನೀರು ಈ ಋಷಿಗಳು ಸುತ್ತ ಇರೋದ್ರ ಬದಲು ಒಂದು ಜಾಗದಲ್ಲಿ ಹೋಗಿ ಕಲೆಕ್ಟ್ ಆಗಿ ಕುತ್ಕೊಂಡ್ಬಿಟ್ಟಿರ್ತಾರೆ. ನೀರಿನ ಗಂಟು ಅಂತೀವಿ, ಸಿಸ್ಟ್ ಅಂತೀವಿ. ಕೆಲವು ಸರಿ ಈ ಸಿಸ್ಟ್ ನಲ್ಲಿ ವೀರ್ಯ ಕೂಡ ಸೇರ್ಕೊಂಡ್ಬಿಟ್ಟಿರ್ತದೆ. ಕೆಲವು ಸರಿ ಈ ಮೇಲ್ನಾಳ ಎಪಿಡಿಡಮಿಸ್ ಅಲ್ಲಿ ಸಿಸ್ಟ್ ಫಾರ್ಮೇಶನ್ ಆಗುತ್ತೆ. ಇಂಥ ಸಿಸ್ಟ್ಗಳಿಗೂ ನೀರಿಗೂ ಏನ್ ವ್ಯತ್ಯಾಸ ಅಂದ್ರೆ, ನೀರು ಋಷಿನ ಸುತ್ತ ಫ್ರೀಯಾಗಿ ಓಡಾಡ್ಕೊಂಡಿರ್ತದೆ. ಈ ಸಿಸ್ಟ್ ಗಂಟು, ನೀರ್ ಗಂಟು ಒಂದೇ ಜಾಗದಲ್ಲಿ ಶೇಖರಣೆ ಆಗಿರುತ್ತೆ. ಕೆಲವು ಸರಿ ಇವು ಗಂಟುಗಳು ಬೇಕಾದಷ್ಟಿರೋ ಚಾನ್ಸಸ್ ಇರುತ್ತೆ, 2-3 ಗಂಟುಗಳು ಇದ್ರೂ ಇರ್ಬೋದು. ಇನ್ನು ಕೆಲವು ಸರಿ ಗಂಟುಗಳ ಮಧ್ಯದಲ್ಲಿ ಪರಗಳು ಕೂಡ ಇರ್ಬೋದು, ಪಾರ್ಟಿಷನ್ಸ್ ಇರ್ಬೋದು. ಇವುಗಳನ್ನು ಕೂಡ ಬಹಳ ಸುಲಭವಾಗಿ ನಾವು ಸೂಜಿ ಹಾಕಿ ತೆಗೆದುಬಿಡಬಹುದು. ಸೂಜಿ ಹಾಕಿ ತೆಗೆದಿದ್ದ ನೀರ್ನ ಅದನ್ನ ಈ ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನ್ಗೆ, ಪಥಾಲಜಿ ಎಕ್ಸಾಮಿನೇಷನ್ ಕಳಿಸ್ಕೊಡ್ತೀವಿ. ಅಲ್ಲಿ ಇದು ಯಾತಕ್ಕೋಸ್ಕರ ನೀರು ತುಂಬಿತ್ತು ಅನ್ನೋದು ಡಯಾಗ್ನೋಸಿಸ್ ಗೊತ್ತಾಗುತ್ತೆ. ವೀರ್ಯ ಏನಾದ್ರು ಸೇಕರಣೆ ಆಗಿ ಸಿಸ್ಟ್ ಆಗಿದೆಯಾ, ಕೀವೇನಾದ್ರು ಸೇಕರಣೆ ಆಗಿದೆಯಾ, ಅಥವಾ ಬರೀ ಪ್ಯೂರ್ ವಾಟ್ರಾ, ಅಥವಾ ಸ್ಟ್ರಾ ಕಲರ್ಡ್ TB ವಾಟ್ರಾ ಅನ್ನೋದು ಗೊತ್ತಾಗುತ್ತೆ. ಆ ವರದಿ ಬಂದ ನಂತರ ಅದಕ್ಕೆ ತಕ್ಕಂತ ಚಿಕಿತ್ಸೆನೂ ಕೊಡ್ಬೇಕಾಗತ್ತೆ. ಈ ಕೀವು ಗಂಟಾಗಿದ್ರೆ ಆಂಟಿಬಯೋಟಿಕ್ ಕೊಡ್ಬೇಕಾಗತ್ತೆ. TB ಗಂಟಾದ್ರೆ ಆಂಟಿ ಟ್ಯೂಬರ್ಕ್ಯುಲೋಸಿಸ್ ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ. ವೀರ್ಯದ ಗಂಟಾದ್ರೆ ಅದನ್ನ ಮತ್ತೆ ಸರಿಪಡಿಸಿ ವೀರ್ಯ ಈಚೆಗೆ ಬರಂಗೆ ಮಾಡ್ಬೇಕಾಗತ್ತೆ. ಇವುಗಳನ್ನ ನಾವು ಸಿಸ್ಟ್ಸ್ ಅಂತೀವಿ. ಅದು ಈ ಸ್ಕ್ರೋಟಲ್ ಸಿಸ್ಟ್ ಅಥವಾ ಟೆಸ್ಟಿಕ್ಯುಲರ್ ಸಿಸ್ಟ್ಸ್ ಅಥವಾ ಎಪಿಡಿಡಮಿಲ್ ಸಿಸ್ಟ್ ಅಂತ. ಇದು ಎರಡನೇದು. ಇನ್ನು ಮೂರನೇದು ಅಂತಂದ್ರೆ ಈ ಗೆಡ್ಡೆ ಗಂಟು ದುರ್ಮಾಂಸಗಳು. ಶರೀರದಲ್ಲಿ ಬೇರೆ ಕಡೆ ಯಾವ ರೀತಿ ಗೆಡ್ಡೆ ಗಂಟು ದುರ್ಮಾಂಸಗಳು ಬರ್ತವೆ, ಅದರಲ್ಲಿ 2 ರೀತಿ. ಒಂದು ಈ ಕ್ಯಾನ್ಸರ್ಗೆ ಸಂಬಂಧಿಸಿದ ಗೆಡ್ಡೆ ಗಂಟು ದುರ್ಮಾಂಸಗಳು, ಅಂದ್ರೆ ಟ್ಯೂಮರ್ಸ್, ಕ್ಯಾನ್ಸರ್ ಟ್ಯೂಮರ್ಸ್. ಇನ್ನು ಎರಡನೇದು ಈ ಆರ್ಡಿನರಿ ಟ್ಯೂಮರ್ಸ್, ಕ್ಯಾನ್ಸರ್ ಅಲ್ದಂತದ್ದು. ಅವನ್ನ